ನಮಸ್ತೆ ಎಲ್ಲರಿಗೂ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಕೆಎ ಡಿಪಾರ್ಟ್ಮೆಂಟ್ನಿಂದ ಗ್ರಾಮಾಡಳಿತ ಆಡಳಿತ ಅಧಿಕಾರ ಹುದ್ದೆಗೆ ನೇಮಕಾತಿಯನ್ನು ಬಿಡಲಾಗಿದೆ. ಅರ್ಹ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಹಾಜರಾಗಬೇಕೆಂದು ತಿಳಿಸಲಾಗಿದೆ. ಫಸ್ಟ್ನೇದು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಬೆಂಗಳೂರು ನಗರದಲ್ಲಿ 20 ಹುದ್ದೆಗಳು, ಬೆಂಗಳೂರು ಗ್ರಾಮಾಂತರದಲ್ಲಿ 29 ಹುದ್ದೆಗಳು, ಚಿತ್ರದುರ್ಗದಲ್ಲಿ 15, ಚಿಕ್ಕಬಳ್ಳಾಪುರದಲ್ಲಿ 21, ತುಮಕೂರಲ್ಲಿ 50, ಶಿವಮೊಗ್ಗದಲ್ಲಿ 18 ಹುದ್ದೆ, ಕೋಲಾರದಲ್ಲಿ 22 ಹುದ್ದೆ, ಬೆಂಗಳೂರು ದಕ್ಷಿಣದಲ್ಲಿ 30 ಹುದ್ದೆ, ಮೈಸೂರಲ್ಲಿ 45 ಹುದ್ದೆ, ಮಂಡ್ಯದಲ್ಲಿ 50 ಹುದ್ದೆ, ಹಾಸನದಲ್ಲಿ 35 ಹುದ್ದೆ, ಉಡುಪಿಯಲ್ಲಿ 10 ಹುದ್ದೆ, ದಕ್ಷಿಣ ಕನ್ನಡದಲ್ಲಿ 20 ಹುದ್ದೆ, ಚಾಮರಾಜನಗರದಲ್ಲಿ 31 ಹುದ್ದೆ, ಚಿಕ್ಕಮಗಳೂರಲ್ಲಿ 10 ಹುದ್ದೆ, ಬೆಳಗಾವಿಯಲ್ಲಿ 48 ಹುದ್ದೆ, ಬಾಗಲಕೋಟೆಯಲ್ಲಿ 16 ಹುದ್ದೆ, ಗದಗದಲ್ಲಿ 14 ಹುದ್ದೆ, ಹಾವೇರಿಯಲ್ಲಿ 15 ಹುದ್ದೆ, ಬೀದರಲ್ಲಿ 4 ಹುದ್ದೆ, ರಾಯಚೂರಲ್ಲಿ 2 ಹುದ್ದೆ, ಒಟ್ಟು 505 ಹುದ್ದೆಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಮತ್ತು ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕಂದ್ರೆ, ಅದು ಏನು ಮೇನ್ ಅರ್ಹತೆ ಬೇಕಂದ್ರೆ PUC ಪಾಸ್ ಆಗಿರ್ಬೇಕು. PUC ಅಥವಾ ತತ್ಸಮಾನ ಅಥವಾ ಡಿಗ್ರಿ ಯಾವುದೇ ಆದರೂ BCom BA BSc ಒಟ್ಟು ತತ್ಸಮಾನ ವಿದ್ಯಾರ್ಥಿ PUCಗಿಂತ ಜಾಸ್ತಿ. ಹಾಗೂ ಮತ್ತು ITI ಕೋರ್ಸಲ್ಲಿ ಅಭ್ಯರ್ಥಿಗಳು NIOC ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯಲ್ಲಿ ನಡೆಸುವ ಪರೀಕ್ಷೆ ಒಂದು ಭಾಷೆಯಲ್ಲಿ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನ. ಅಂದರೆ ITIದಿಂದ PUC ಬಂದಿರ್ತಲ್ಲ ಅವರಿಗೆ ಮಾತ್ರ ಈ ಥರ ಇದೆ ಕಂಡೀಷನ್ನು. ನೆಕ್ಸ್ಟು ಇದಕ್ಕೆ ವಯೋಮಿತಿ ಅಂದರೆ ಏಜ್ ಎಷ್ಟು ಬೇಕಂದರೆ ಸಾಮಾನ್ಯ ಅಂದರೆ ವರ್ಗದ ಸಾಮಾನ್ಯ ಅರ್ಹ ವಿದ್ಯಾರ್ಥಿಗಳಿಗೆ ಜನರಲ್ ಕ್ಯಾಟಗರಿಗೆ 40 ವರ್ಷಗಳು, ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷಗಳು ಹಾಗೂ SC ST OBC ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷಗಳನ್ನು ಗರಿಷ್ಠ ಮಾಡಲಾಗಿದೆ. ನೆಕ್ಸ್ಟು ಇದನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಅಂದರೆ ಇಲ್ಲಿ ವೆಬ್ಸೈಟ್ ನೋಡಿ, HTTPS ಕರ್ನಾಟಕ KA ಡಿಪಾರ್ಟ್ಮೆಂಟಿಂದ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟು ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ ಅಂದರೆ ದಿನಾಂಕ ಬಂದ್ಬಿಟ್ಟು 11/7/2026ರಿಂದ ಕೊನೆಯ ದಿನಾಂಕ 30/7/2026. ಇದೇ ತಿಂಗಳು ಜುಲೈ ತಿಂಗಳು 2026ಕ್ಕೆ ಕೊನೆಗೊಳ್ಳುತ್ತೆ. ಶುಲ್ಕ ಪಾವತಿ 31ನೇ ತಾರೀಕು ಲಾಸ್ಟ್ ಡೇಟು. ಮತ್ತು ಇದಕ್ಕೆ ವೇತನ ಶ್ರೇಣಿ ಯಾವ ಥರ ಇರ್ತದೆ, 34,100ರಿಂದ ಹಿಡಿದು 60,100ವರೆಗೂ ಅನ್ವಯ ಆಗುತ್ತದೆ ಹುದ್ದೆಗಳ ಮೇಲೆ. ಮತ್ತು ಇದಕ್ಕೆ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಸೌಲಭ್ಯ ಕೂಡ ಇರುತ್ತೆ. ಮತ್ತು ಇದನ್ನ ಶುಲ್ಕ ಪಾವತಿ ಎಷ್ಟಿರುತ್ತೆ ಅಂದರೆ ಈ 2A 2B 3A 3B ಜನರಲ್ 3B ಅಂದರೆ ಕೆಟಗರಿಗೆ 500 ಅರ್ಜಿ ಶುಲ್ಕ, 205 ಪ್ರಕ್ರಿಯೆ ಶುಲ್ಕ ಅಂದರೆ ಒಟ್ಟು 750 ಅಂದರೆ OBC ವಿದ್ಯಾರ್ಥಿಗಳಿಗೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ SC ST ಅವರಿಗೆ 500 ರೂಪಾಯಿ ಒಟ್ಟು ಫೀಸ್ ಇರುತ್ತೆ. ಅದರಲ್ಲಿ 250 ಅರ್ಜಿ ಶುಲ್ಕ ಮತ್ತು 250 ಪರೀಕ್ಷೆ ಶುಲ್ಕ. ಮತ್ತು ಅಂದರೆ ವಿಶೇಷ ಚೇತನ ಅಂದರೆ ಅಂಗವಿಕಲ ಹ್ಯಾಂಡಿಕ್ಯಾಪ್ಗಳಿಗೆ 250 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಇದನ್ನು ಪರೀಕ್ಷೆ ದಿನಾಂಕ ಅಂದರೆ ಪೇಪರ್ ಯಾವಾಗ ಇರುತ್ತೆ ಅಂದರೆ ಸೆಪ್ಟೆಂಬರ್ 4/10/2026 ಬೆಳಗ್ಗೆ 10:30ರಿಂದ 12:30ವರೆಗೆ ಎಕ್ಸಾಮ್ ಇರುತ್ತೆ. ಅದೇ ದಿವಸ 4/10/2026 ಮಧ್ಯಾಹ್ನ 2:30ರಿಂದ 4:15 ಮಟ್ಟ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮನ್ನು ಆನ್ಲೈನ್ ಮೂಲಕ ನಡೆಸಲ್ಲ, ಆಫ್ಲೈನ್ ಮೂಲಕ ನಡೆಸ್ತಾರೆ. ಆಫ್ಲೈನ್ OMR ಅಂದರೆ ಕನ್ನಡದಲ್ಲಿ ಅಂದರೆ ಟಿಕ್ ಮಾಡುವ ಮೂಲಕ ನಡೆಸ್ತಾರೆ, OMR ಮೂಲಕ. ನೆಕ್ಸ್ಟು ಪರೀಕ್ಷೆ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನು ಮಾಡಿಕೊಂಡು ಗುರುತಿನ ಚೀಟಿ ಅಂದರೆ ಪಾನ್ ಕಾರ್ಡು, ವಾಹನ ಚಲವಾಹನ, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜು ವೋಟರ್ ID, ಸರ್ಕಾರಿ ನೌಕರರ ID ಒಟ್ಟು ಯಾವುದಾರ ಒಂದು ಐಡಿಯನ್ನು ತೆಗೆದುಕೊಂಡು ಹೋಗ್ಬೇಕು. ನೆಕ್ಸ್ಟು ಕನ್ನಡ ಭಾಷಾ ಪರೀಕ್ಷೆ ಹಿಂದೆ ನೀವೇನಾರ ವಿಲೇಜ್ ಅಕೌಂಟು ಯಾವ್ದಾರ KS ಎಕ್ಸಾಮು KPC ಎಕ್ಸಾಮಲ್ಲಿ ಯಾವ್ದಾರ ಕನ್ನಡ ಎಕ್ಸಾಮನ್ನು ಬರೆದ್ರೆ ಈ ಎಕ್ಸಾಮಲ್ಲಿ ಕನ್ನಡ ಎಕ್ಸಾಮನ್ನು ಬರೆಯಲು ವಿನಾಯಿತಿ ಮಾಡಿಕೊಳ್ಳುತ್ತೆ. ಬರ್ದಿಲ್ಲ ಅಂದರೆ 150 ಅಂಕಗಳಿಗೆ 50 ಅಂದರೆ ಗಳಿಸಲು 50 ಅಂಕ ಬೇಕು, ಅಂದರೆ 50ಕ್ಕಿಂತ ಜಾಸ್ತಿ ಬೇಕು. ಮತ್ತು ಹಾಜರಾದ ಮತ್ತು ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳನ್ನು ಅಂದರೆ ನೆಕ್ಸ್ಟ್
ಎಕ್ಸಾಮ್ ಪರೀಕ್ಷೆ ಅಂದರೆ ಪರೀಕ್ಷೆ ಒನ್ಗೆ ಕೌಂಟ್ ಮಾಡೋದಿಲ್ಲ ಅವ್ರನ್ನ. ನೆಕ್ಸ್ಟು ಪ್ರಶ್ನೆ ಪತ್ರಿಕೆ ಯಾವ ಥರದ ಇರುತ್ತಂದರೆ, ಪ್ರಶ್ನೆ ಪತ್ರಿಕೆ ಒಂದು ಅಂದರೆ ಪ್ರಶ್ನೆ ಸಾಮಾನ್ಯ ಜ್ಞಾನ, ಅಂದರೆ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸು, ಮತ್ತು ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತ ಸಂವಿಧಾನ, ಇಸ ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಮತ್ತು ವಿಶೇಷವಾಗಿ ಕರ್ನಾಟಕ ಸಂವಿಧಾನ, ಆಮೇಲೆ ಕರ್ನಾಟಕ ಸಂಬಂಧಿಸಿದ ಭಾರತಕ ಭಾರತದ ಇತಿಹಾಸ, ಕರ್ನಾಟಕ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕ ಪರಿಸರದ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಈ ಥರ ಅಂದರೆ ನಮ್ಮ ಪ್ರಕಾರ ಬೆಸ್ಟ್ ಅಂದರೆ ಎನ್ ಸಿ ಆರ್ ಟಿ ಬುಕ್ಕು, 10th 12th ಎನ್ ಸಿ ಆರ್ ಟಿ ಬುಕ್ ಓದೋದೇ ಬೆಸ್ಟು. ಅಂದರೆ 100 ಅಂಕ ಎಕ್ಸಾಮ್ ಇರುತ್ತೆ. ಅಂದರೆ 100 ಅಂಕ, 100 ಅಂದರೆ ಒಟ್ಟು ಪ್ರಶ್ನೆ 100 ಇರುತ್ತೆ. ಅಂದರೆ ಒಂದು ಕ್ವಶನಿಗೆ ಒಂದೊಂದು ಆನ್ಸರು, 100 ಆನ್ಸರ್ ಇರುತ್ತೆ. ಆಮೇಲೆ 2 ಗಂಟೆ ಟೈಮ್ ಇರುತ್ತೆ. 100 ಅಂಕಗಳ ಆನ್ಸರ್ ಅಂದರೆ. ಪ್ರಶ್ನೆ ಪತ್ರಿಕೆ 2 ಅಂದರೆ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷು, ಕ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನ ಇರುತ್ತೆ. ನೆಕ್ಸ್ಟು ಒಟ್ಟು ಎಷ್ಟು ಕ್ವಶನ್ ಇರ್ತವೆ? 100 ಕ್ವಶನ್ ಇರುತ್ತೆ. ಸೇಮ್ ಫಸ್ಟ್ ಪೇಪರ್ ಹೆಂಗಿರುತ್ತೆ ಸೇಮ್, ಎರಡನೇ ಪೇಪರು 100 ಅಂಕ ಇರುತ್ತೆ. 2 ಗಂಟೆ ಟೈಮ್ ಇರುತ್ತೆ. ಇದರಲ್ಲಿ ಮಿನಿಮಮ್ ಅರ್ಹತೆ ಪಡೆಯಲು 35% ಅಂಕಗಳನ್ನು ಕಡ್ಡಾಯವಾಗಿ ಪಡೆಯಬೇಕು. ಮತ್ತು ಇದರಲ್ಲಿ ಋಣಾತ್ಮಕ ಮೌಲ್ಯ ಅಂದರೆ ಒಂದು ಕ್ವಶನ್ ಸರಿ ಮಾಡಿದ್ದು 4 ಪರ್ಯಾಯ ಉತ್ತರಗಳನ್ನು ತಪ್ಪು ಮಾಡಿದರೆ 1 ಅಂಕಗಳನ್ನು ಅಂದರೆ 1 ಅಂಕಗಳನ್ನು ಡಿಡಕ್ಟ್ ಮಾಡಲಾಗುತ್ತದೆ, ಕಳೆಯಲಾಗುತ್ತದೆ. ಅಂದರೆ 0.25 ಅನ್ನೋ ನೆಗೆಟಿವ್ ಇರುತ್ತೆ. ನೀವು ಏನಾದರೂ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಆಗಿದೆ, ಆರ್ ಡಿ ನಂಬರನ್ನು ಕಡ್ಡಾಯವಾಗಿ ಕೇಳ್ತಾರೆ. ಮತ್ತು ಪ್ರವರ್ಗ 1 ಸೇರಿದ ಬರ್ತವೆ ನಮೂನೆ ಎ ಮತ್ತು ಪ್ರವರ್ಗ 2A 2B 3A 3B ಅಂದರೆ ಒ ಬಿ ಸಿ ಸರ್ಟಿಫಿಕೇಟನ್ನು ತಹಶೀಲ್ದಾರ್ ಮೂಲಕ ಕೇಳ್ತಾರೆ. ನೆಕ್ಸ್ಟು ನೀವೇನಾರ ಮಾಜಿ ಸೈನಿಕ ಆಗಿದ್ದರೆ ನಿಮಗೆ ಶೇಕಡ 10% ಹುದ್ದೆಗಳಲ್ಲಿ ಮೀಸಲಾತಿ ಇಡಲಾಗುತ್ತೆ. ಮತ್ತು ನೀವು ಏನಾದರೂ ಗ್ರಾಮೀಣಾಭಿವೃದ್ಧಿ ಮೂಲಕ ಕೋಟಾ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಅಂದರೆ 1ರಿಂದ 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದರೆ ಅವರಿಗೆ ಮೀಸಲಾತಿ ಇರುತ್ತೆ ಕೋಟಾದಲ್ಲಿ. ಮತ್ತು ವಿಶೇಷಚೇತನ ಅಭ್ಯರ್ಥಿ ಅಂದರೆ ಅಂಗವಿಕಲ, ಹ್ಯಾಂಡಿಕ್ಯಾಪ್ ವಿದ್ಯೆ ಅಂದರೆ ಹ್ಯಾಂಡಿಕ್ಯಾಪ್ಗಳಿಗೆ ಅವಕಾಶ ಇರುತ್ತೆ. ಅಂದರೆ ಮತ್ತು ಕಣ್ಣು ಕಾಣಲ್ಲ ಅಂಧ ವಿದ್ಯಾರ್ಥಿ, ದೃಷ್ಟಿ ಮತ್ತು ಅಭ್ಯರ್ಥಿಗಳೇ ಅರ್ಜಿ ಸಲ್ಲಿಸಲು ಅವಕಾಶ ಇರಲ್ಲ. ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಮತ್ತು ಸೂಚನೆ ಮತ್ತು ಇವೆಲ್ಲ ಅಧಿಸೂಚನೆಗಳನ್ನು ಬಿಡಲಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.